ಟಾಪ್ ಒಳಗೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದು ಅಂತ ನೀವು ನೋಡ್ಬೋದು. ಇವತ್ತು ನಾನು ಹೋಗ್ತಾ ಇರೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಲೆಟ್ಸ್ ಎಂಜಾಯ್. ನವರಾತ್ರಿಯ ಈ ಪರ್ವ ಕಾಲದಲ್ಲಿ ನಾವು ಇವಾಗ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ತಲುಪಿದ್ದೀವಿ. ಮಂಗಳೂರು ದಸರಾ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವಂಥದ್ದು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ. ಹಾಗಾಗಿ ಈ ಜಾಗಕ್ಕೆ ನಾವು ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ. ಇಲ್ಲಿ ಬಂದ ತಕ್ಷಣ ಸ್ವರ್ಗನೇ ದರಗಿಳಿದಾಗ ಆಗುತ್ತೆ. ನಾವೊಂದು ಒಳ್ಳೆ ಮೂಮೆಂಟ್ಗೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಯಾಕಂದರೆ ನಾವು ಬರುವಾಗ ಬಲಿ ಉತ್ಸವ ಕೂಡ ನಡೀತಾ ಇದೆ, ನೋಡ್ಬೋದು ನಿಮಗೂ ಕೂಡ. ದೇವಿಯ ಬಲಿ ಉತ್ಸವ ಕೂಡ ನಡೀತಾ ಇದೆ. ನಿಮ್ಗೆ ಇಲ್ಲಿ ನೋಡ್ಬೋದು ತುಂಬಾನೇ ಜನ ಸಾಗರ ಸೇರ್ಕೊಂಡಿದ್ದಾರೆ, ತುಂಬಾನೇ ರಶ್ ಇದೆ. ಆದ್ರೂ ಒಳಗೆ ಹೋಗ್ತೀನಿ, ದೇವಿ ದರ್ಶನ ಮಾಡ್ತೀನಿ ಆ್ಯಂಡ್ ನಿಮ್ಗೂ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗೋಣ. ದರ್ಶನ ಕೂಡ ಮಾಡಿದ್ವಿ. ತುಂಬಾ ರಶ್ ಇತ್ತಲ್ಲಿ, ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ನಾವು ಇಂಥ ಜಾಗಕ್ಕೆಲ್ಲ ಬಂದಾಗ ಅಂದರೆ ಇಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಜನನು ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಥರನೇ ದೇವರ ದರ್ಶನಕ್ಕಾಗೇ ಬಂದಿರ್ತಾರೆ. ಹಾಗಾಗಿ ಅಂದರೆ ಇಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಬೇಕು ನಾವು. ಆ್ಯಂಡ್ ನನಗೆ ಇವತ್ತು ಈ ಲಾಗಲ್ಲಿ ಜಾಸ್ತಿ ದೇವ್ರ ದರ್ಶನದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅದೆಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅಂದರೆ ಎಲ್ಲರೂ ದೇವರ ದರ್ಶನಕ್ಕಾಗೇ ಬಂದಿರ್ತಾರೆ. ಸೊ ಸ್ವಯಂ ಸೇವಕರಿಗೂ ಕೂಡ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸಾರಿ ಫಾರ್ ದ್ಯಾಟ್.
ಆ್ಯಂಡ್ ಮುಂದೆ ನಾವು ನೋಡೋಣ ಹೊರಗೆ ಏನೆಲ್ಲ ವಿಶೇಷತೆ ಇದೆ ಅಂತ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಂದರೆ ಶಾರದಾ ದೇವಿಯ ಪೂಜೆ ಎಲ್ಲ ಆದ ನಂತರ ವಿಸರ್ಜನೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಊರಲ್ಲಾಗಿರ್ಬೋದು ಆ ಊರಿನ ಹತ್ತಿರ ಇರುವಂತಹ ನದಿಗಳಿಗೆ ದೇವಿ ವಿಸರ್ಜನೆ ಆಗುತ್ತೆ. ಸೊ ಆದರೆ ಇಲ್ಲಿ ಗೋಕರ್ಣನಾಥೇಶ್ವರ ಟೆಂಪಲ್ ಕುದ್ರೋಳಿಯಲ್ಲಿ ಈ ದೇವಸ್ಥಾನದ ಒಳಗಿನ ಒಂದು ಕೆರೆ ಇದೆ, ಅದರಲ್ಲಿ ವಿಸರ್ಜನೆ ಮಾಡೋದು ದೇವಿನ. ಹಾಗಾಗಿ ಇಲ್ಲಿನ ವಿಶೇಷತೆ ಇದು, ನಿಮಗೂ ನೋಡ್ಬೋದು ಇಲ್ಲಿ. 9 ದೇವಿಗಳನ್ನು ಇಲ್ಲೇ ವಿಸರ್ಜನೆ ಮಾಡ್ತಾರೆ, ಹಾಗೆ ಶಾರದಾ ದೇವಿನ ಕೂಡ. ಈ ಕೆರೆಯನ್ನು ಸ್ವಲ್ಪ ನೋಡಿ, ಎಷ್ಟು ಚೆನ್ನಾಗಿದೆ. 4 ಕಡೆ ಶಿವದೇವರಿದ್ದಾರೆ, ಹಾಗೆ ಸುಬ್ರಹ್ಮಣ್ಯ, ಗಣಪ, ದೇವಿ ಕೂಡ ಇದ್ದಾರೆ, ಋಷಿಮುನಿಗಳು. ನೋಡೋಕ್ಕೆ ಸುಂದರವಾಗಿದೆ ಒಂದು ಕೆರೆ. ಇಷ್ಟೊತ್ತು ನಾವು ದೇವಸ್ಥಾನದ ಒಳಗಿನ ವಿಚಾರಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅಂದರೆ ದೇವರ ದರ್ಶನ ಮಾಡಿದ್ವಿ, ಭಕ್ತಿ ಭಾವ ತುಂಬಿರೋ ಜನಸಾಗರವನ್ನು ನೋಡಿದ್ವಿ. ಇದು ದೇವಸ್ಥಾನದ ಒಳಗಿನ ವಿಚಾರ. ಆದರೆ ಹೊರಗಿನ ವಿಚಾರ ಬೇರೆಯೇ ಇದೆ. ಹೊರಗಡೆ ಏನಿರುತ್ತೆ, ಸಂತೆ ಇರುತ್ತೆ. ಆದರೆ ಅದು ಬರೀ ಸಂತೆ ಆಗಿರಲ್ಲ, ಅದೆಷ್ಟೋ ಜನಗಳ ಬದುಕು ಕಟ್ಕೊಳ್ಳೋ ಒಂದು ಜಾಗ ಆಗಿರುತ್ತೆ. ಹಬ್ಬ ಹರಿದಿನ ಜಾತ್ರೆ ಎಲ್ಲ ಬಂದಾಗ ಇಂಥವರಿಗೆ ಅವ್ರ ಬದುಕು ಕಟ್ಕೊಳ್ಳೋ ಒಂದೊಳ್ಳೆ ಅವಕಾಶ ಆಗಿರುತ್ತೆ. ಸಂತೆ ಒಂದೇ ಆದ್ರೂ ಸಂತೆಯೊಳಗಿನ ಬದುಕು ಹಲವಾರು. ಎಲ್ಲರ ಸಲಹುವನು ಮೇಲೆ ಕುಳಿತ ದೇವರು. ಹಬ್ಬಗಳು ಮನಸ್ಸಿಗೆ ಹರ್ಷ ತರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.